ಕಾನೂನು ರೀತಿಯಲ್ಲಿ ಏನು ಈ ಮನೆ ಬಿದ್ದದ್ದೆಲ್ಲ ಕರೆಕ್ಟಾಗಿ ಕೊಟ್ಟಿದ್ರೆ ನಮ್ಮದು ಸ್ವಾಗತ. ಅದು ಬಿಟ್ಟು ಒಬ್ಬನೇ 5-6 ಮನೆ ಹಾಕ್ಯಂತ ತಿಂದರೆ ಬೇಕಾದದ್ದು ಬಸವಕ್ಕೆ ಗ್ರಾಂಟ್ ಹಾಕ್ಯಂತ ತಿಂದು 3-4 ಮನೆಯದು ಏನು ಶೌಚಾಲಯ ಹಾಕ್ಯಂದು ಆಮೇಲೆ ಅಡುಗೆ ತಿಂದು ಇಲ್ಲಿ ಕಾನೂನು ರೀತಿಯಲ್ಲಿ ನರೇಗಾದಲ್ಲಿ ಫಸ್ಟ್ ಅರ್ಜಿ ಹಾಕಿದ್ರೆ ನೀವು ಬಿಲ್ ಮಾಡ್ದಂಗೆ ಲಾಸ್ಟ್ ನನಗೆ ಬೇಕಾದಂಗೆ ಬಿಲ್ ಮಾಡಿದ್ರೆ ಸಾರ್ವಜನಿಕರು ಗ್ರಾಮಸ್ಥರು ಈಗೇನು ನರೇಗಾ ಉದ್ಯೋಗದ ಏನು ನಿಮ್ಮದು ವಿ ರಾಮ್ಜಿ ಮಾಡಿದಿರಲ್ಲ ನರೇಗಾದ ಏನದು ಪ್ರಯೋಜನ ರೈತರಿಗೆ? ಏಜೆಂಟ್ ಸ್ಕೀಮ್ನಾಗ ಎಷ್ಟು ಲಕ್ಷ ಕೋಟಿ ದುಡ್ಡು ಹಾಕಿದ್ರು ನಮ್ಮ ಪಂಚಾಯತಿಗೆ, ಇವತ್ತಿಗೂ ಒಳ್ಳೆ ನೀರಿಲ್ಲ. ನಿಮ್ಮ AWಗೂ ಮನೆ ಮಾಡಿಕೊಂಡ್ರೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟರಿಗೆ ನೀವು ವಸನ ಬಂದಿದೆ. ನಾವು ಇಷ್ಟು ದಿನ ಶಾಂತಿ ರೀತಿಯಿಂದ ಕೇಳಿದ್ದೇವೆ. ಗ್ರಾಮಸ್ಥರು ಅಂದ್ರೆ ಏನು ಕಡೆಗಣಿಸ್ತೀರಾ? ಅದೇ ರಾಜಕೀಯದವರು ಮಾತ್ರ ಫೋನ್ ಎತ್ತುತ್ತಾರೆ. ಈ ರೈತ ಸಂಘದವರು, ರೈತರು, ಜನಸಾಮಾನ್ಯರು ಏನು ಮಾಡಬೇಕು? ಇಲ್ಲ ನೀವು ಒಂದು ಮಾಡ್ರಿ ಕೆಲಸನ, ರಾಜಕೀಯದವ್ರು ಮಾತ್ರ ಎತ್ರಿ. ನಮ್ಮ ರೈತರು ಜನಸಾಮಾನ್ಯರು ಫೋನ್ ಎತ್ತಲ್ಲ ಅಂತ ನೀವು ಕಾನೂನು ಆದೇಶ ತಗೊಂಬರ್ರಿ. ಅಧಿಕಾರಿಗಳನ್ನ ನೇಮಿಸ್ಲಿಲ್ದಂಗೆ ಎಲ್ಲಿ ಮಾಡಿದ್ದಾರೆ? ಆದೇಶ ಕಾಪಿ ಎಲ್ಲ ಐತೆ? ಎಲ್ಲಿ? ಮೊಬೈಲ್ ಅಲ್ಲ, ಪಂಚಾಯತಿ ಕೊಟ್ಟಿರ, ಪಂಚಾಯತಿ ಕೊಟ್ಟಿರ. ಯಾರ ಮೊಬೈಲ್? ಪಂಚಾಯತಿ ಕೊಡ್ರಿ, ನೋಟಿಸ್ ಬೋರ್ಡಿಗೆ ಹಾಕ್ರಿ. ಎಲ್ಲೈತೆ? ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಏನು ಕೊಟ್ಟಿದ್ರು ನೀವು? ಇವತ್ತು ಅಧಿಕಾರಿಗಳಿಗೆ, ಪಂಚಾಯತಿ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ, ಇವತ್ತು ಅಧ್ಯಕ್ಷರು ಇದ್ದಾರೆ, ಮೆಂಬರ್ಗಳಿದ್ದಾರೆ. ನೀವು ಫಸ್ಟ್ ಅವ್ರನ್ನ ಎನ್ಕ್ವೈರಿ ಮಾಡಿ, ಯಾವ ರೀತಿ ದುಡ್ಡು ಮಾಡಿ ಅದರ್ಸಿ ದುಡ್ಡು ಮಾಡಿದಾನೆ ಅಂತ ಕೇಳ್ರಿ. ಎನ್ಕ್ವೈರಿ ಮಾಡಲೇಬೇಕು. ನೀನಾಗೆ ಐಮಾಸ್ ಲೈಟಿಂದ ಒಂದು ಮಾಸ್ಕ್, ಒಂದು ಲೈಟಿಗೆ ಇಷ್ಟಕ್ಕಂದು ದುಡ್ಡು ತಗೊಂತಿದ್ದಾರೆ ಅಂದ್ರೆ ಹೆಂಗೆ ಅದು ಪ್ರೂಫ್? ಇದು ನಾವು ಈ ಅಂಗಡಿಗೆ ಹೋಗಿ ಕೇಳ್ರಿ. ನೀವು ನೋಡ್ರಿ, ಬಿಲ್ ಕೊಡ್ತೀನಿ ಬೇಕಾದ್ರೆ ನಾನು ಅಷ್ಟೋನು 20 ಲಕ್ಷ ಬಿಲ್ ಮಾಡಿದ್ದಾರೆ. ಹೆಂಗೆ 10,000ಕ್ಕೆ ಒಂದು ಲೈಟ್ ಸಿಗ್ತದೆ ಅಂತ 4 ಲೈಟಿಗೆ 10,000 ಆದ್ರೂ 9 ಮೀಟರ್ ಕಂಬಕ್ಕೆ 10,000 ಇಟ್ಕೊಂಡ್ರಿ. 2019-20 ರಿಂದ 26-27ನೇ ಸಾಲಿನವರೆಗೆ 14-15 ಹಣಕಾಸಿನಲ್ಲಿ ಅನುದಾನದ ಮಾಹಿತಿನ ಅರ್ಜಿ ಹಾಕಿರ್ತಾನೆ. ಯಾವಾಗ 24/6/2026 ನಿಮ್ಮ ಪಂಚಾಯತಿ ಕೊಟ್ಟಿರ್ತೀನಿ ಸಾಹೇಬ್ರೆ. ಇವತ್ತಿಗೂ ಸದ್ಗ ನೀವೇನು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಲ್ಲ, ಮಾಹಿತಿ ಕೊಟ್ಟಿದ್ರೆ ನಿಮಗೆ, ನಿಮ್ಮ ಪಂಚಾಯತಿಗೆ ನಿಮಗೆ ಧನ್ಯವಾದಗಳು. ನನಗೆ ಗೊತ್ತಿದ್ದಂಗೆ ಇದರಲ್ಲಿ ಕೆಲವು ಕಳಪೆ ಇದ್ದಾವೆ. ಅದು ಸಂಬಂಧಪಟ್ಟಂಗೆ ದಾಖಲೆಯಲ್ಲಿ ನಾನು ರೆಕಾರ್ಡ್ ಪ್ರೂಫಲ್ಲಿ ಇದೆ. ನಿಮಗೆ ತನಿಖೆಗೆ ಏನು ಬೇಕು ನಾನು ರೆಕಾರ್ಡ್ ಕೊಡ್ತೀನಿ. ದಯಮಾಡಿ CO ಕರೆಸಿ ಮನವಿ ತಗೊಂಡು ವ್ಯವಸ್ಥೆ ಮಾಡಿಕೊಡಿ. ಸಾಹೇಬ್ರು ಬರೋರು ಹಿಂಗೆ ಬಂದು ಆಂಧ್ರ ಹೋಗೋದಾಗಿತ್ತು ಮನವಿ ತಿಳ್ಕೊಂಡು. ಅವ್ರು ಬರ್ತಾರೆ ಅಂತಾನೆ ಇಷ್ಟ. ನಿಮಗೆ ಮನವಿ ಕೊಟ್ಟಿದ್ವಲ್ಲ, ನಮ್ಮ ಪಂಚಾಯತ್ ಊರವ್ರು ಗ್ರಾಮಸ್ಥರು ಕೊಟ್ಟರು, ನಾನೇನು ಕೊಟ್ಟಿಲ್ಲ. ಯಾವ ಥರ ಒಬ್ಬ ಬಂದರು ಮತ್ತೆ ಅಕೌಂಟ್ ಬೇರೆ ಹಾಕೋದು, ತಂದೆ ಎಲ್ಲ ಕಟ್ಟೋದು ನಾವು ಮುಂದೆ ನೀಟಾಗಿ ಕಾಣ್ತೈತಿ. ಇದರಿಂದ ಇದು ಇನ್ವೆಸ್ಟಿಗೇಷನ್ ಆಗಿ ಅದು ಏನು ಅಂತ ಮಾಹಿತಿ ಬರಲೇಬೇಕು. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯ ಆಗಿ ಹೌದಾ ಅಲ್ಲ? ನೀವೇನು ಹೇಳ್ತಾ ಇದ್ದೀರಾ? ಎಲ್ಲದಕ್ಕೂ ಯಾವಾಗ ಸರ್ಕಾರದ ಆದೇಶಗಳು, ಕಾನೂನಿನ ವ್ಯವಸ್ಥೆ ನೀನು ಸ್ಲೋ ಆಗಿದೆ. ಕಳ್ತನ ಮಾಡೋರು ಇದೇ ಪಂಚಾಯತಿಲಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದ, ACB ರೈಡ್ ಆಯ್ತು. ಇವತ್ತು 10 ವರ್ಷ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ. ಸಾಕಷ್ಟು ಕೆಲಸ ಮಾಡ್ಕೊಂಡು ಹೋಗಿದ್ದಾನೆ. ಮತ್ತು ಅವ್ರಿಗೆ ಅವಕಾಶ ಐತೆ ನಮ್ಮ ತಾಲೂಕಿನಾಗ. ಇಲ್ಲೇ ಎಷ್ಟು ವರ್ಷ ದಂಡ ಹೊಡಿಬೇಕು ಅಂತ ಮಾಡಿದಿರಿ ಇಲಾಖೆರು. ನೀವು ಒಬ್ಬ PDO ಆಗಿ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಮೇಲೆ ಯಾವತ್ತಾರ ನಾವು ಭ್ರಷ್ಟಾಚಾರದ್ದೇನು ಆರೋಪ ಮಾಡಿದವ? ಕೆಲವೊಂದು ಕೆಲಸ ಕೇಳಿ ಆಡಳಿತ ಅಧಿಕಾರಿ ಏನೋ ಇರೋಂಥ PDO ಮೆಂಬರ್ ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ದ. ಇವತ್ತು ಸುಳ್ಳೆ ಹುಷಾರಿಲ್ಲ ಅಂತ ಮನೆ ಮಲ್ಕೊಂಡಿದ್ದಾನೆ. ರಜೆ 1 ತಿಂಗಳು ಹೆಂಗೆ ಕೊಟ್ರಿ? ಬೇರೆ ಯಾರು PDO ನೇಮಕ ಮಾಡ್ಬೋದಲ್ಲ? ಮತ್ತು ಇಲ್ಲಿ ನಮಗೆ ಅರ್ಜೆಂಟ್ ಇಷ್ಟೊಂದು ಕೆಲಸಗಳು ಆಗ್ಬೇಕು. ಗೊತ್ತಿದೆ ಸರ್. ಅಲ್ರಿ, ಮತ್ತೆ ಬೇರೆ ಕೆಲಸಗಳು ಇದಾವಲ್ರಿ, ಜನ ಬಂದೊಂದು ಹೋಗ್ತಾರಲ್ಲ. ಮತ್ತೆ ಈವ ಸಾಹೇಬ್ರು ಒಬ್ರು ಯಾರು PDO ಹಾಕ್ಬೇಕಲ್ಲ, ಎಲ್ಲ ಹಾಕಿದ್ದಾರೆ. ಯಾರಿಗೆ ಕಳ್ಸಿದ? ನಾನೇನು ಅಧಿಕಾರಿ ಅಲ್ಲ. ನೀವು ಕಳ್ಸಿದಿರಲ್ಲ, ಒಬ್ಬನು ಬಂದು ಇನ್ನೂ ಜಾಯ್ನ್ ಆಗಿಲ್ಲ. ವರದಿ ಕೊಡಬೇಕು ಅಂತ ವರದಿ ಕೊಟ್ಟ ಮೇಲೆ ಅದು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅದು ಡೀಟೇಲ್ ಆಗಿ ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. PDOs ಹೇಳ್ತಾರೆ, 3 ಜನ PDO ಹೇಳ್ತಾರೆ, ಒಬ್ಬ ಜನಪ್ರತಿನಿಧಿ ಹೆಸರು ಹೇಳ್ತಾರೆ. ಅವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ನೀವು. ಅದು ಮುಂದಿಂದು. ಈಗ ನಾವು ಏನು ಕಾಣಿಲ್ಲ, ಹೇಳ್ತಾರೆ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಮಾಹಿತಿ ತಗೊಳ್ತೀರಿ, ಮುಂದೆ ತನಿಖೆ ಮಾಡಿ ಅವ್ರು ಏನು ಇಂತಿಂಥದ್ದು ಲೂಪ್ ಹೋಲ್ಸಿದ್ದು ಹೌದು ತಪ್ಪಾಗಿದೆ ಲೆಕ್ಕಾಚಾರ ಕೊಟ್ಟರೆ ಅದು ಮುಂದಿನ ನೋಡ್ಬೋದು. ಅದೇ ಆರೋಪ ಮಾಡ್ತಾ ಇದ್ದಾರೆ, ಸತ್ಯ ಅದು. ಅದನ್ನು
ಎನ್ಕ್ವೈರಿ ಮಾಡೋಕ್ಕೂ CO ಸರ್ ಮಾಡಿದ್ದಾರೆ. ಅವರು ಸೋಮವಾರದಿಂದ ಬರಬೇಕಾಯಿತು, ಕಾರಣಾಂತರಗಳಿಂದ ನಾಳೆ ಬರ್ತಾರೆ. ನಾಳೆ ಬರ್ತಾರೆ. 3 ಜನದ್ದು ಒಂದು ತಂಡ ಮಾಡಿದ್ದಾರೆ. ನಾಳೆಯಿಂದ ಬಂದು ಅವ್ರು ಮಾಡ್ತಾರೆ. ತಂಡ ಇರಲಿ ಸರ್, ಪಂಚಾಯತ್ ಹೇಗಿರಂತ ಮಕಾನನ್ನು ಆಗಾಗ ಆ ಕಡೆ ಹೋಗಲಿ ಆಯ್ತಾಡ್ರಿ, ಇಲ್ಲ ಮಲ್ಕೊಂತ ಡೋಂಟ್ ಮೈಂಡ್. ಇಲ್ಲೇ ಹೋದ್ರಲ್ವಾ ಸರ್, ನಾವು ಅವ್ರಿಗೆ 3 ಸತಿ ಫೋನ್ ಮಾಡಿದೆ, ಸರ್ ಬರ್ತಾ ಇದ್ದೀನಿ ಬ್ರದರ್ ಅಂತ ಹೇಳಿದ್ರು. ಈಗ ನಮಗೂ